ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ನಾನು ಕಬ್ಬನ್ ಪಾರ್ಕ್ ನಲ್ಲಿ ಈಗ ವಾಕ್ ಮಾಡ್ತಾನೆ ಕಬ್ಬನ್ ಪಾರ್ಕ್ ಅಸೋಸಿಯೇಷನ್ ಅಧ್ಯಕ್ಷರಾದ ಉಮೇಶ್ ಅವ್ರನ್ನ ಮಾತಾಡ್ತಾ ಇದ್ದೀನಿ. ಕಾರಣ ಏನಂದ್ರೆ ಕಬ್ಬನ್ ಪಾರ್ಕ್ ನಲ್ಲಿ 8:30 ಆದ್ರೂ ಸಹ ಒಂದು ಇಲ್ಲಿ ಪರಿಸರ ಸೂಕ್ಷ್ಮ ವಲಯ, ಇಲ್ಲಿ ಸ್ಪೀಡ್ ಆಗಿ ಗಾಡಿಗಳು ಓಡಾಡ್ತವೆ ಮತ್ತು ಜೊತೆಗೆ ಇಲ್ಲಿ ಸುತ್ತ ಪಬ್ಗಳಿದಾವೆ. ಇನ್ನು ಕಸ್ತೂರ್ಬಾ ರಸ್ತೆಯಲ್ಲಿ UB ಸಿಟಿ ಇದೆ, ಎಲ್ಲ ಸುತ್ತ ಪಬ್ಗಳಿದಾವೆ. ಆ ಪಬ್ಗಳಲ್ಲಿ ಸೌಂಡ್ ಎಷ್ಟು ಮಟ್ಟಿಗಿದೆ ಅಂದ್ರೆ ಇಲ್ಲಿ ಸೂಕ್ಷ್ಮ ಜೀವಿಗಳಿರ್ತವೆ, ಪಕ್ಷಿಗಳಿರ್ತವೆ, ಅವ್ರು ನಿದ್ದೆ ಮಾಡಬಾರ್ದಾ? ಇದನ್ನೆಲ್ಲ ಗಮನಿಸಿದಾರ ಇಲ್ವಾ ಅಸೋಸಿಯೇಷನ್ ಅಧ್ಯಕ್ಷರು ಅಂತ ಫೋನ್ ಮಾಡಿದೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾನು ಹೇಳ್ದೆ ಈಗ ಕಬ್ಬನ್ ಪಾರ್ಕ್ ಏನು ಒತ್ತುವರಿ ಆಗ್ದಂಗೆ ನೀವು ನಿರಂತರ ಹೋರಾಟ ಮಾಡ್ತಾ ಇದ್ದೀರಾ. ಇದೊಂದು ಪರಿಸರ ಸೂಕ್ಷ್ಮ ವಲಯ ಆಗಿದ್ರು ಸಹ ಇಲ್ಲಿ ತೋಟಗಾರಿಕಾ ಸಚಿವರು ಪ್ರಮುಖ ಪಾರ್ಕ್ ಇದು ನಮ್ಮ ಕರ್ನಾಟಕಕ್ಕೆ. ಏನು ಈ ಪಾರ್ಕ್ ನ ಈ ರೀತಿ ಅಧ್ವಾನ ಮಾಡ್ತಾ ಇದಾರಲ್ಲ, ಇಲ್ಲಿ ಜೀವಿಗಳನ್ನ ಬದುಕಕ್ ಬಿಡ್ತಾ ಇಲ್ವಲ್ಲ? ಅಲ್ಲ, ತೋಟಗಾರಿಕೆ ಇಲಾಖೆ ಮಿನಿಸ್ಟರ್ಗಳು ನಮ್ಮ ಬೆಂಗಳೂರವರಲ್ಲ, ಅವರೆಲ್ಲ ಬರೀ ಅಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲಿ ಅವ್ರದ್ದು ಆ ಊರು ಆ ಕಡೆ ಜನ ಅಲ್ಲೇನ್ ನೋಡ್ಕೊಳ್ತಾರೆ. ಬೆಂಗಳೂರು ನೋಡುವಂತ ಜನ ಯಾರಿಲ್ಲ. ಬೆಂಗಳೂರು ಹುಟ್ಟು ಬೆಳೆದಿದ್ದವರು, ಬೆಂಗಳೂರು ಇರ್ತಕ್ಕಂಥವ್ರು ತೋಟಗಾರಿಕೆ ಇಲಾಖೆ ಮಿನಿಸ್ಟರ್ ಆಗಿದ್ರೆ ಅದು ಸರಿ. ಯಾಕಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಹುಟ್ಟು ಬೆಳೆದವ್ರು ಯಾರು CM ಆಗಿಲ್ಲ, ಯಾರು ಆಗಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಇರ್ತಕ್ಕಂಥ ಬೆಂಗಳೂರು ಜನ ಬಹಳ ಒಳ್ಳೆ ಜನ. ಯಾಕಂದ್ರೆ ಎಲ್ಲಾ ಹೊರಗಡೆ ಬಂದಿರ್ತಕ್ಕಂಥ ಎಲ್ಲ ನಾವು ಸ್ವಾಗತ ಮಾಡೋರು. ಅಲ್ಲ, ಈಗ DK ಶಿವಕುಮಾರ್ ಇದಾರಲ್ಲ, ನಾನೇ ಒಕ್ಕಲಿಗರ ಅಧಿನಾಯಕ, ನಮ್ ಗೌಡ್ರೆ ಕಟ್ಟಿದ್ದು ಬೆಂಗಳೂರ್ನ ಅಂತ ಎಲ್ಲ ಹೇಳ್ಕೋತಾರಲ್ಲ. ಇಲ್ಲಿ ಒಂದೇ ಅಂತ ಹೇಳಿದೆ, DK ಶಿವಕುಮಾರ್ ಗೊತ್ತ, ಅವ್ರು ವೇಸ್ಟ್. ನಾನು ಓಪನ್ ಆಗಿ ಹೇಳ್ತೀನಿ, DK ಶಿವಕುಮಾರ್ ವೇಸ್ಟ್. ಅವರು ಬಂಡೆನೆ, ನಾನು ಬಂಡೆನೆ. ನಾನು ಕನಕಪುರನ, ಅವರು ಕನಕಪುರ, ನಾವು ಬಂಡೆಗಳೇ. ನಾವು ಯಾರು ಉದ್ದಾರ ಆಗಿಲ್ಲ. ಅವರು CM ಆಗಲ್ಲ, ನಾನು ಏನೂ ಆಗಿಲ್ಲ. ಅರ್ಥ ಆಯ್ತಾ? CM ಆಗಲ್ಲ. ಯಾಕಂದ್ರೆ ಹೊರಗ ಆಗ್ಬೇಕಾದ್ರೆ ಯಾವಾಗ ಆಗ್ಬೇಕಾಯ್ತು, ಅವ್ರ ಆಗ ಬಿಡ್ತಾ ಇಲ್ಲ. ಯಾಕಂದ್ರೆ ಇವ್ರದ್ದು ಇಲ್ಲಿ ಇರ್ತಕ್ಕಂಥ ಜನ ಹಂಗಿದ್ದಾರೆ, ಎಲ್ಲ ಬರೀ ಹೊರಗಡೆಯಿಂದ ಬಂದವರು ಬೆಳೆಸಿದ್ದು. ಇಲ್ಲಿ ಯಾರು ಬೆಳೆಯಕ್ ಬಿಡಲ್ಲ ಇಲ್ಲಿ. ಅದಕ್ಕೆ ನೀವು ಮಾಡ್ಬೇಕಾಗಿದೆ, ನೀವು ಅಲ್ಲಿ ತಗೊಂಡು ಮಾಡ್ಬೇಕಂತ ಸುಮ್ನೆ ಏನೋ ನಾವು ಇದು ಅವಾಜ್ ಹಾಕೊಂಡಾದ್ರೆ ಅವಾಜಿಂದ ಏನು ಆಗಲ್ಲ ಜೀವನದಲ್ಲಿ. ನೋಡಿ, ನಾವು ಇಲ್ಲಿ ಇರ್ತಕ್ಕಂಥ ಬೆಂಗಳೂರಲ್ಲಿ ಇರ್ತಕ್ಕಂಥ ಎರಡೇ ಪಾರ್ಕ್, ಕಬ್ಬನ್ ಪಾರ್ಕ್, ಲಾಲ್ಬಾಗ್. ಮೂಲ ನಿವಾಸಿಗಳು, ನಾವೆಲ್ಲ ಮೂಲ ನಿವಾಸಿಗಳು. ಚಿಕ್ಕ ವಯಸ್ಸಿಂದ ನಾವು ಇಲ್ಲೆಲ್ಲ ಆಟ ಆಡಿರೋರು, ಇಲ್ಲಿ ಬೆಳೆದಿರೋದು. ಇವನ್ DK ಶಿವಕುಮಾರ್ ಅಷ್ಟೇ ಇಲ್ಲೆಲ್ಲ ಬಂದಿರೋದು. ಬೆಂಗಳೂರು ಇದು ಕನಕಪುರ ದೊಡ್ಡದಲ್ಲ, ಕನಕಪುರ ನಮ್ಮೆಲ್ಲ ರೂರಲ್ ಇತ್ತು. ನಾವೆಲ್ಲ ಕನಕಪುರ ರೂರಲ್, ಇದೆಲ್ಲ ಬೆಂಗಳೂರು ಬಂದು ಸೇರ್ಕೊಂಡು ನಾವೆಲ್ಲ ಇದನ್ನ ಇಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಉಳಿಸಿಲ್ಲ ಅಂದ್ರೆ ನೀನೇನಕ್ಕೆ ನೀವ್ಯಾರು ಮಿನಿಸ್ಟರ್ ಆದ್ರೆ ಏನಂತೆ, ಯಾವನಾದ್ರೇನಂತೆ. ಅಲ್ಲ, ಇವರು ಕಬ್ಬನ್ ಪಾರ್ಕ್ ಉಳಿಸೋದಿರ್ಲಿ, 5 ಎಕರೆ ಕೊಡಕ್ ಹೊರಟಿದ್ರು. ನೀವು ಹೋರಾಟ ಮಾಡಿ ಶಾಲಿನಿ ರಜನೀಶ್ ಅವ್ರನ್ನ ತಡೆದಿದೀವಿ. ಅವ್ರ ಮ್ಯಾಪ್ ಸಂಸ್ಥೆಗೆ 5 ಎಕರೆ ಕೊಡಕ್ ಹೊರಟಿದ್ರು ಅಂತ ಅವ್ರು ಇವತ್ತು ಇಲ್ಲಿನ ಸೂಕ್ಷ್ಮ ಜೀವಿಗಳಿಗೆ ಬದುಕಬಾರ್ದ ಸರ್? ಇವ್ರಿಗೆ ಮಾತ್ರ ಬದುಕಾಗ್ತಿದೆ. ಶಾಲಿನಿ ರಿಜಿಸ್ಟ್ರೇಷನ್ ಕೊಡೋದ್ ಬಿಡ್ಲಿ, ಶಾಲಿನಿ ರಿಜಿಸ್ಟ್ರೇಷನ್ ಕೊಡಿ. ಹಿಂದೆ ಇಲ್ಲಿ ಇರ್ತಕ್ಕಂತ ಶ್ಯಾಮಲಾ ಇಕ್ಬಾಲ್ ಕೂಡ 4 ಎಕರೆ ಕೊಟ್ಬಿಡ ಅಂತ ಹೇಳಿದ್ರು. ಶ್ಯಾಮಲಾ ಇಕ್ಬಾಲ್ ಅಷ್ಟೊಂದು ಆಸೆ ಇದ್ರೆ ಅವ್ರ ಮನೆಯಿಂದ ಅವ್ರ ತಂದೆ ತಾಯಿ ಆಸ್ತಿ ಸಂಪಾದಿಸಿದ್ರೆ ಕೊಡ್ಲೇ ಹೇಳಿ, ತೊಂದ್ರೆ ಇಲ್ಲ. ಇಕ್ಬಾಲ್ ಅವರು ಮತ್ತೆ ಇಲ್ಲೇ ಜಗದೀಶ್ ಅಂತ ಇದ್ದಾರೆ, ನಮ್ಮ 25 ವರ್ಷದಿಂದ ಇಲ್ಲೇ ಇದ್ದೇನೆ, ಜಗದೀಶ್ ಅಂತ. ಯಾಕೆ ಇಷ್ಟು 25 ವರ್ಷ ಇಲ್ಲೇ ಗುಡ್ಡ ಹೊಡ್ಕೋತಾರೆ? ಅಷ್ಟೊಂದು ಒಂದೇ ಜಾಗದಲ್ಲಿ ಒಂದು ಕಬ್ಬನ್ ಪಾರ್ಕ್, ಲಾಲ್ಬಾಗ್. ಅದ್ ಬಿಟ್ರೆ ಬೆಂಗಳೂರು ಬಿಟ್ರೆ ಅವ್ರೆಲ್ಲೂ ಹೋಗಲ್ಲ. ಇಲ್ಲಿ ಎಷ್ಟು ಜನ ಇದ್ದಾರೆ, ಲಾಲ್ಬಾಗ್ ಬಿಟ್ರೆ ಕಬ್ಬನ್ ಪಾರ್ಕ್, ಲಾಲ್ಬಾಗ್. ಇಲ್ಲೇ 10-20 ವರ್ಷ ಇಲ್ಲೇ ಗೂಟ ಹೊಡ್ಕೊಂಡಿದ್ದಾರೆ. ಅವರೆಲ್ಲ ಮಿನಿಸ್ಟರ್ಗಳಿಗೆ ಎಲ್ಲ ಬಕೆಟ್ ಇಟ್ಕೊಂಡು ತಲೆ ಹಿಡ್ಕೊಂಡು ಇರೋರು. ಇವರು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಕೆಲಸ ಮಾಡ್ತಾ ಇದಾರ. ಹಂಗಾದ್ರೆ 25 ವರ್ಷ ಇಲ್ಲಿ ಗೂಟ ಹೊಡ್ಕೊಂಡಿದ್ರೆ ಅದ್ಯಾವ ಪ್ರಜಾಪ್ರಭುತ್ವ ಇದು? ಇವರೆಲ್ಲ ಇವಂತವ್ರೆಲ್ಲ ಇರೋದ್ರಿಂದ ಬರೀ ಬೆಂಗಳೂರು ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ ಪಾಪ. ಇನ್ನ ಎಲ್ಲ ಹೊರಗಡೆ ಇರೋಲ್ಲ. ಏನ್ ಕಮಾಯಿ ಚೆನ್ನಾಗಿರುತ್ತಾ ಬೆಂಗಳೂರಲ್ಲಿ? ಕಮಾಯಿ ಎಲ್ಲ ಎಲ್ಲರಿಗೂ ಅದೇ ಹೇಳಿದ್ನ, ಬಕೆಟ್ ಇಟ್ಕೊಂಡು ತಲೆ ಇಟ್ಕೊಂಡು ಇರೋರು ಇವರೆಲ್ಲ ದುಡ್ಡು ಮಾಡ್ಕೋರು. ನೋಡಿ, ಅವ್ರು ಹೋಗಿ ಇನ್ವೆಸ್ಟ್ ಮಾಡಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿ ಅವ್ರು ಎಷ್ಟೆಷ್ಟು ಕೋಟಿಗೆ ಇದ್ದಾರಂತ. ಅವ್ರ ಜೀವನದಲ್ಲೂ ಸರ್ವಿಸ್ ಅಲ್ಲಿ ರಿಟೈರ್ಡ್ ಆದ್ರೂ ಅಷ್ಟು ದುಡ್ಡು ಸಿಕ್ಕಲ್ಲ. ಅವರಷ್ಟು ಎಲ್ಲೆಲ್ಲಿದೆ ದುಡ್ಡು ಅಂತ ಹುಡುಕಿ ಸಿಕ್ಕುತ್ತೆ. ಈ ತರ ಇರ್ಬೇಕಾಗಿತ್ತ? ಇದೆಲ್ಲ ಬೇಕಾಯ್ತು ಅಂದ್ರೆ ಮೂಲ ಕನ್ನಡಿಗರು ಹೋರಾಟ ಮಾಡಿ ಕಬ್ಬನ್ ಪಾರ್ಕ್ ಉಳಿಸಿ. ಇವತ್ತು ನಾವು ಇನ್ನೂ ಬನ್ನಿ, ನನ್ನ ಮನೆ ನೋಡಿ, ಬರೀ 15-25 ಅಡಿ ಅಷ್ಟೇ, 15-20. ಇನ್ನೊಂದು ಸಣ್ಣ ಮನೆಯಲ್ಲಿ ಇರೋದು ನಾನು. ಎಷ್ಟು ವರ್ಷದಿಂದ ನನ್ನ ಹಣಕ್ಕೆ ಆಸ್ತಿಗೆ ಅಂತ ಇಲ್ಲ, ನಾನು ಹೋರಾಟಗಾರಾಗಿ ಒಂದು
ಒಂದ್ ದೇಶಕ್ಕೆ, ರಾಜ್ಯಕ್ಕೆ, ಸಮಾಜಕ್ಕೆ, ಪ್ರಕೃತಿ, ಪ್ರಾಣಿ ಪಕ್ಷಿಗಳಿಗೆ ಮಾಡ್ಬೇಕಂತ ಹೋರಾಟ ಮಾಡ್ಕೊ ಬಂದವನು. ಹಾ ನನ್ನ ಜೊತೆಲಿರೋ 100 ಕೋಟಿಗಿದ್ದಾರೆ. ನಾನು ಇನ್ನೂ ಹಂಗೆ ಇದೀನಿ, ಹೋರಾಟ ಮಾಡ್ಕೊಂಡು ಸುಮಾರು 45-50 ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬಂದೀನಿ. ನಾನು ಆತರ ಕೈ ಒಡ್ಡಿದ್ರೆ ಇವತ್ತು ಎಲ್ಲೋ ಇರ್ಬೋದಾಗಿತ್ತು. ಬಟ್ ನೀವ್ ಹೇಳಿದ ನಿಜ. ಇಲ್ಲಿ JW ಮ್ಯಾರಿಟ್ ಅಂತ ಒಂದು ಹೋಟೆಲ್ ಇದೆ, ಅದ್ರ ಮೇಲ್ಗಡೆ ಫುಲ್ಲು ಬೆಳಕ್ ಬರ್ತಾ ಇದೆ, ಅಂದ್ರೆ ಡಿಸ್ಕೋ ಬೆಳಕು ಅದೆಲ್ಲ ಬರ್ತಾ ಇದೆ. ಅಲ್ಲಿ ಸಾರಿ JW ಮ್ಯಾರಿಟ್ ಈ ಕಡೆ ಇದೆ, ಈ ಕಡೆ ಕಾಫಿ ಡೇ ಮೇಲೆ ಏನಕ್ಕೆ SM ಕೃಷ್ಣ ಹೋದ್ರು ಅವ್ರ ಅಬ್ರ ಮಾತ್ರ ಕಡಿಮೆ ಆಗಿಲ್ಲ, ಅವ್ರ ಮಕ್ಳು ಮಾಡಿಸ್ತಾರ ಅಬ್ರ. ಇಲ್ಲ ಆತರ ಎಲ್ಲ JW ಮತ್ತೆ ಈ ಕಾಫಿ ಡೇ, ಈ ಕಡೆ ಸೆಂಚುರಿ ಕ್ಲಬ್, ಟೆನ್ನಿಸ್ ಕ್ಲಬ್, ಸೆಕ್ರೆಟರಿ ಕ್ಲಬ್, YMCA, ಆಮೇಲೆ ಅಲ್ಲಿ YMCA ಇರ್ತಕ್ಕಂಥ ಯಾವ್ದು ಒಂದು ಹೋಟ್ಲು ಇದೆಯಲ್ಲ, ಎಲ್ಲ ಈ ಕಡೆ ಇರ್ತಕ್ಕಂಥ ಎಲ್ಲಾ ಹೋಟ್ಲುಗಳಲ್ಲಿ ಸೌಂಡ್ಸ್ ಗಳು ಜಾಸ್ತಿ ಇದೆ. ಇದು ಈಗ ನಾನು ನೋಡ್ತಾ ಇದೀನಿ, ಇಲ್ಲಿ ನನಗೆ ಹೇಳೋದ್ರಲ್ಲಿ ಮಿಸ್ಟೇಕ್ ಆಯ್ತು. ಇಲ್ಲಿ JW ಮ್ಯಾರಿಟ್ ಅಲ್ಲಿ ಅಲ್ಲೂ ಇದೆ, ನೀವ್ ಹೇಳ್ದಂಗೆ ಇರುತ್ತೆ, ಇಲ್ಲ ಅಂತಲ್ಲ, ಆದ್ರೆ ಅದ್ರ ಆಪೋಸಿಟ್ ಈ ಸೌಂಡ್ ಜಾಸ್ತಿ ಬರ್ತಾ ಇರೋದು ಈ ಕಾಫಿ ಡೇ ಇದೆಯಲ್ಲ, ಅದ್ ಮೇಲ್ಗಡೆ ಫುಲ್ ಮೇಲಿನ ಫ್ಲೋರ್ ಅಲ್ಲಿ ಯಾರಿಗೋ ಕೊಟ್ಬಿಟ್ಟಿದ್ದಾರೆ ಒಂದ್ ಮಜಾ ಮಾಡಿ ಚೆನ್ನಾಗಿ ಅಂತ. SM ಕೃಷ್ಣ ಸಿಂಗಪುರ್ ಮಾಡಕ್ಕಾಗಿಲ್ಲ, ಅಲ್ಲಿರೋಕ್ಕಿಂತ ಒಳಗಡೆನೆ ಆಗ್ತಾ ಇದಿಲ್ಲ ಇವ್ರೆ, ಒಳಗಡೆನೆ ಇದಿಲ್ಲ. ಅಲ್ಲ ಈಗ ಸೌಂಡ್ ಅವ್ರು ಒಳಗಡೆ ಬೇಕಾರೆ ಆ ಗೋಡೆ ಆಚೆ ಬರ್ದಂಗ್ ಬೇಕಾರೆ ಮಾಡ್ಕೊಂಡು ಕುಣಿದು ಅಲ್ಲ ಒಳಗಡೆನೆ ಟೆನ್ನಿಸ್ ಕ್ಲಬ್ ಮಾಡ್ತಾರಲ್ಲ, ಟೆನ್ನಿಸ್ ಕ್ಲಬ್ ಅಲ್ಲ ಮಾಡ್ತಾರೆ ಅಂತ ನೀವ್ ಹೇಳ್ತಾ ಇರೋದು. ಮತ್ತೆ ಒಳಗಡೆನೆ ಮಾಡ್ತಾ ಇರುವಾಗ ಇನ್ನು ಹೊರಗಡೆನೆ ಇದೆ. ಟೆನ್ನಿಸ್ ಕ್ಲಬ್ ಅಲ್ಲೂ ಮ್ಯೂಸಿಕ್ ಹಾಕ್ತಾರಾ? ನೋಡಿ ಅದು SM ಕೃಷ್ಣ ಕೊಟ್ಟಿದ್ದು. SM ಕೃಷ್ಣ ತೀರ್ ಹೋಗಿ ಅವ್ರ ಸಮಾಧಿಯಲ್ಲಿ ಹುಡುಕಿದ್ರು ಅವ್ರು ಸಿಗಲ್ಲ, ಆದ್ರೆ ಆ ಟೆನ್ನಿಸ್ ಕ್ಲಬ್ ಮಾತ್ರ ಉಳಿಸ್ಬಿಟ್ಟು ಹೊಟ್ಟೋಗಿದ್ದಾರೆ. ಮತ್ತೆ ಆ ಟೆನ್ನಿಸ್ ಕ್ಲಬ್ ಅಲ್ಲಿ ಇರ್ತಕ್ಕಂಥ ಯಾರಿದ್ದಾರೆ ಎಲ್ಲ ತಿಮಿಂಗಗಳು ಟೆನ್ನಿಸ್ ಕ್ಲಬ್ ಕಬ್ಬನ್ ಪಾರ್ಕ್ ಒಳಗಡೆ ಹಾಕ್ಬೇಕು. ಇದಕ್ಕೆಲ್ಲ ಈ ನಮ್ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳೇ ಕಾರಣ. ಅವ್ರದ್ದೆಲ್ಲ ನೆಕ್ತಾರೆ, ಅವ್ರದ್ದು ನೆಕ್ತಾರೆ. ಅವ್ರು ಬೂಟ್ ಈ ಬ್ರಿಟಿಷ್ ಬೂಟ್ ನೆಕ್ತಾ ಇದ್ರು ಅಂತ ಹೇಳಿ ಅವಾಗ ಹೇಳ್ತಾ ಇದ್ರು. ಈಗ ಅವ್ರು ಬೂಟ್ ನೆಕ್ತಾರೆ, ಇವ್ರು ಬೂಟ್ ನೆಕ್ತಾರೆ. ತೋಟಗಾರಿಕೆ ಇಲಾಖೆ ಅಧಿಕಾರಿಗಳೆಲ್ಲ ಬೂಟ್ ನೆಕ್ತಾರೆ. ಯಾಕಂದ್ರೆ ಅವ್ರಿಗೆ ಇವ್ ತೋಟಗಾರಿಕೆ ಇಲಾಖೆ ಅವ್ರಿಗೆ ಅವ್ರ ಆಫೀಸರ್ಸ್ ಅಲ್ವಾ, ಅವ್ರು ಭಯ ಪಡ್ತಾರಲ್ಲ. ಇವ್ರು ಲಾಯಲ್ ಆಗಿರ್ಬೇಕಾದ್ರೆ ಇದು ಕಾನೂನಿಗ ಅಥವಾ ಆಫೀಸರ್ಗೆ ಇವ್ರು ಬೂಟ್ ನೆಕ್ತಾರೆ. ಅದೇ ನಾನು ಇವತ್ತು ನಾನು ಬಹಳ ಖುಷಿ ಬೆಳೆದಂದ್ರೆ 9 ಜನ ಜೈಲಿಗೆ ಇದು ಕುಣಿಕೆ ಕಳಿಸೋದ್ರಲ್ಲ ಪೊಲೀಸ್ ಆಫೀಸರ್, ಅದ್ರೊಳಗೆ ಒಂದೇ ಒಂದ್ ಲೇಡಿ ಎಷ್ಟು ಧೈರ್ಯ ತಕೊಂಡು ಅವ್ರಿಗೆಲ್ಲ ಸಾಕ್ಷಿ ಹೇಳಿದ್ಲಲ್ಲ, ಡೆಲ್ಲಿಗೆ ಏರ್ಸ್ಬೇಕಂತ ಹೇಳಿ ಸಾಕ್ಷಿ ಕೊಟ್ಲಲ್ಲ. ಆತರ ಲೇಡೀಸ್ ಧೈರ್ಯವಂತ ಅಧಿಕಾರಿಗಳು ಬೇಕು. ಇಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ ರಾತ್ರಿ ಆದ್ರೆ ಸಿಕ್ತವ್ರೆಲ್ಲ ಟಾಯ್ಲೆಟ್ ಬೇರೆ ಮಾಡ್ತಾರೆ. ಅರ್ಜೆಂಟ್ ಇದೆ ಅಂತ ಹೇಳ್ತಾರೆ ಬೇರೆ. ಅಲ್ಲ ಟಾಯ್ಲೆಟ್ ಇವಾಗ ಅವರು ಅಲ್ಲಿ ಮಾಡೋದು ಒಂದು ಅದಕ್ಕೆ ಅಂತ ಇರುತ್ತೆ. ಇಲ್ಲಿ ಅಲ್ಲಿರೋರು ಯಾರು ಅಂದ್ರೆ ಡೈರೆಕ್ಟ್ರು, ಡೆಪ್ಟಿ ಡೈರೆಕ್ಟ್ರು, ಜಾಯಿಂಟ್ ಡೈರೆಕ್ಟರ್ ಯಾರಂದ್ರೆ ಅಲ್ಲಿ ಸೆಕ್ಯೂರಿಟಿಗಳೇ ಅವ್ರು ಹೇಳ್ದಂಗೆ ನಡೆಯೋದು ಇಲ್ಲಿ. ಏನೇ ಆದ್ರೂ ಈ ರೀತಿ ಈಗ ನಾವು ಮನುಷ್ಯರಿಗೋಸ್ಕರ ಹೋರಾಟ ಮಾಡ್ತಿರ್ತೀವಿ ಯಾವಾಗ್ಲೂ. ನಮ್ ಪ್ರಾಣಿ ಪಕ್ಷಿಗಳು ಇಲ್ಲ ಅಂದ್ರೆ ಪರಿಸರ ಸರಪಳಿ ಹೊರಟೋಗುತ್ತಲ್ವಾ? ಅಲ್ಲರೇ, ಪ್ರಾಣಿ ಪಕ್ಷಿಗಳಿಂದ ಇವತ್ತು ನೈಸರ್ಗಿಕ ವಿರುದ್ಧ ಯಾರು ಹೋಗಕ್ಕಾಗಲ್ಲ. ಯಾವತ್ತು ನಾವು ನೈಸರ್ಗಿಕ ವಿರುದ್ಧ ಅಲ್ಲ ಸರ್, ನಿಮ್ ಕನಕಪುರ ಬಂಡೆ ಕತ್ತರಿಸಿರೋದೇನ್ ಕಡಿಮೆನಾ ನಿಸರ್ಗನ? ಹೌದು, ಕನಕಪುರ ಬಂಡೆ ಯಾರೇ ಸತ್ರುನು ಹಿಡಿದ್ರೆ ಮಣ್ಣು ಹಿಡಿಗ್ ಬಂದ್ಬಿಡುತ್ತೆ ಆ ಬೂದಿ. ಆದ್ರೆ ಇದ್ದಾಗ ಅಂತ ಅನ್ಯಾಯ ಮಾಡಿದಾರಲ್ಲ ಅವರು, ಜೊತೆಗೆ ಇಲ್ಲೂ ಈಗ ಮಾಡ್ತಾ ಇದಾರೆ. ಅಲ್ಲೇ ಅದಕ್ಕೆ ಅವ್ರ ಅವ್ರ ಪಾಪಕ್ಕೆ ಅವ್ರು ಅನುಭವಿಸ್ತಾ ಇದಾರೆ. ಅವ್ರ ಪಾಪ ಅವ್ರು ಅನುಭವಿಸ್ತಾ ಇದಾರೆ. ಅವ್ರೆಲ್ಲ ಹಂಗ್ ತಿಳ್ಕೊಂಡಿರ್ಬೋದು. ಇವತ್ತು ಅವನು ಕರೆಕ್ಟ್ ಇದ್ರೆ ಅವ್ರು ಇವತ್ತು ಎಲ್ಲೋ ಇರ್ಬೋದಾಗಿತ್ತು, CM ಆಗ್ಬೋದಾಯ್ತು. ಇವತ್ತು CM ಆಗಕ್ ಸಾಧ್ಯವಿಲ್ಲ. ಇನ್ನೊಂದು ಜನ್ಮದಲ್ಲೂ CM ಆಗಲ್ಲ. ಹೇಳ್ದಲ್ಲ, ಸಿದ್ದರಾಮಯ್ಯವರು ಇರೋವರೆಗೂ ಅವರು ಸಿದ್ದರಾಮಯ್ಯ ಅಂತ ಅವರೇ ಬಿಟ್ಕೊಡ್ತಾ ಇಲ್ಲ ಅಂದ್ಮೇಲೆ ಇವನ್ ಪವರ್ ಎಲ್ಲಿದೆ? ಪವರ್ ಎಲ್ಲೂ ಇಲ್ಲ. ಇದನ್ನೇ ಅಲ್ವಾ ಸರ್ ಗಾಂಧೀಜಿ ಹೇಳಿದ್ದು, ಯಾವತ್ತು ಸತ್ಯ ಧರ್ಮದ ಮಾರ್ಗ ಬಿಡ್ತಾರಲ್ಲ ಅವ್ರಿಗೆ ಏನು ಮಾಡಕ್ ಆಗಲ್ಲ ಅಂತ. ಇದನ್ನೇ ಆಗಿದ್ದು. ಹೌದು, ದುರಹಂಕಾರ ಇರಬಾರ್ದು. ಯಾವತ್ತು ಅಹಂಕಾರ ಇರ್ಬೇಕು, ದುರಹಂಕಾರ ಇರಬಾರ್ದು. ನಾವು ಮಾಡ್ತಾರ ಕೆಲಸ ಕರೆಕ್ಟ್ ಒಳ್ಳೇದ್. ನೀವೇನ್ ಎಲ್ಲಾ ತಪ್ಪು ಮಾಡ್ಬಿಟ್ಟು ಹೋಗಿ ದೇವ್ರ ಹತ್ರ ನಾನು
ಕ್ಷಮೆ ಕೇಳ್ತಾನೆ ಏನ್ ದೇವ್ರಿಗೆ ಲಂಚ ಕೊಡೋದಾ? ದೇವ್ರಿಗೆ ಲಂಚ ಕೊಡೋದ್ ಮಾಡಕ್ ಹೋಗ್ಬಾರ್ದು. ದೇವ್ರಿಗೆ ಕಿರೀಟ ಹಾಕಿದ್ ನೋಡ್ದಲ್ಲ ಯಾರೋ ಅವನು ಜನಾರ್ದನ್ ರೆಡ್ಡಿ 40 ಲಕ್ಷದ ಕಿರೀಟ ಹಾಕಿದ್ವಿ, ಆಗ ಲಾಸ್ಟ್ ಕೊನೆಗೆ ಎಲ್ಲೋದ? ಸರ್, ಈಗ ಪರಿಸರ ವಲಯ ಹಿಂಗಾಗ್ತಿದೆ ಅಂತ ತಾವು ಗಮನಕ್ಕೆ ತರ್ತೀರಾ ಅಧಿಕಾರಿಗಳಿಗೆ? ನಾನು ಸಹ ನಾಳೆ ಯಾರು ಕುಸುಮಾ ಅಂತ ಇದಾರಲ್ಲ, ಒಂದೇ ಕಡೆ ಇರ್ತಾರೆ ಅವರು. ಯಾಕೆ ಒಂದೇ ಕಡೆ ಇದ್ರು ನೀವೆಲ್ಲ ಸರಿ ಮಾಡಕ್ ಆಗ್ತಾ ಇಲ್ಲ? ಮತ್ತೆ ಯಾವ ಕಾನೂನು, ಯಾವ ಅಡಿಯಲ್ಲಿ ಈ ರೀತಿ ಒಂದೇ ಕಡೆ ಇದೀರಾ ಅಂತಾನು ಕೇಳೋಣ. ಇಲ್ಲ, ಕುಸುಮಾ ಬಂದಾಗ ಅವರು ಬಹಳ ಆಕ್ಟಿವ್ ಆಗಿದ್ರು, ಇವಾಗ ಆಕ್ಟಿವ್ ಇಲ್ಲ. ಒಂದೇ ಕಡೆ ಇದ್ರೆ ನಿದ್ದೆ ಬಂದ್ಬಿಡುತ್ತೆ. ಹೌದೌದು, ಅವರು ಬರುವಾಗ ಸ್ಟಾರ್ಟಿಂಗ್ ಬಂದಾಗ ಕೇಳ್ಕೊಂಡು ನಾವು ಅವರು ಒಂದು ಹಂತದಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅವ್ರು ಹೇಳಿದಾಗ ಬಹಳ ಒಳ್ಳೇದಕ್ಕೆ ಸಪೋರ್ಟ್ ನಮ್ದು ಇತ್ತು. ಬಟ್ ಈಗ ಅವರು ಒಂದೇ ತರ ಅಲ್ಲ, ಬಂದಾಗ ಬೇರೆ, ಈಗ ಇರೋದೇ ಬೇರೆ. ಕಬ್ಬನ್ ಪಾರ್ಕ್ ಮೇಂಟೆನೆನ್ಸ್ ಇಲ್ಲ, ಅಳ್ತಾ ಇದೆ ಅದು, ನನ್ನನ್ ಕಾಪಾಡಿ ಅಂತ. ಎರಡನೇದು ಅಲ್ಲಿರೋ ಪರಿಸರದಲ್ಲಿರೋ ಪಕ್ಷಿ ಸರೀಸೃಪಗಳನ್ನು ಹಾಳು ಮಾಡಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ. ನನಗೆಲ್ಲ ಇದಕ್ಕೆ ನಗರಾಭಿವೃದ್ಧಿ ಸಚಿವರು ಹೊಣೆ ಆಗ್ತಾರೆ. ಅಲ್ಲ, ಇಲ್ಲಿ ಒಳಗಡೆ ಇರ್ತಕ್ಕಂಥ ಎಲ್ಲ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಶನಿವಾರ ಭಾನುವಾರ ಬಂತು ಅಂದ್ರೆ ಫುಲ್ ಐಸ್ ಕ್ರೀಮ್ ಗಾಡಿಗಳು, ಎಲ್ಲ ವೆಂಡರ್ಸ್ಗಳು ಎಲ್ಲ ತುಂಬಿ, ಎಲ್ಲ ಒಳಗಡೆ ತುಂಬಿ ತುಳುಕ್ತಾರೆ. ಇದಕ್ಕೆ ಕಡಿವಾಣ ಇಲ್ಲ. ಯಾಕಂದ್ರೆ ಹಿಂದೆ ಹಿಡ್ದಿಲ್ಲ ಇದು. ಈ ಅಮ್ಮ ಬಂದ್ಮೇಲೆ ಇಷ್ಟೊಂದು ಅತಿರೇಕತನ ಆಗ್ತಾ ಇದೆ. ನನಗೆ ಯಾವ್ದೋ ಮ್ಯೂಸಿಯಂ ಗೇಟ್ ಅಲ್ಲಿ ಬಂದ್ಬಿಡ್ತು, ಇಲ್ಲಿ ಬಂದ್ಬಿಟ್ರು, ಅಲ್ಲಿ ಬಂದ್ಬಿಟ್ರು ಅಂತ ಕಾಕಮ್ಮ ಗುಗಮ್ಮ ಕತೆ ಹೇಳ್ತಾರೆ. ಇವ್ರು ವಾಚ್ಮೆನ್ ಸೆಕ್ಯೂರಿಟಿಗಳ ಅಥವಾ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಓಣೆ ಅದೇ ಆರ್ಟಿಕಲ್ಸ್ ಡಿಪಾರ್ಟ್ಮೆಂಟ್. ಇದಕ್ ಮುಂದೆ ಅದಕ್ಕೆ ಅವರ ತಲೆ ದಂಡ ಕೊಡ್ಬೇಕಾಗುತ್ತೆ ಅಂತ ನಾನು ಹೇಳ್ತೇನೆ ಅಷ್ಟೇ. ಥ್ಯಾಂಕ್ ಯು ಸರ್, ಇದುವರೆಗೂ ಮಾತನಾಡಿಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.